ಮಳೆಯ ಅವಾಂತರಕ್ಕೆ ಬೃಹತ್ ಮರ ಬಿದ್ದು ಮಹಿಳೆ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಯಾದಗಿರಿಯ ನಾರಾಯಣಪುರದಲ್ಲಿ ನಿನ್ನೆ ಈ ಘಟನೆ ನಡೆದಿದೆ. ನೀರು ತರಲು ಹೋಗಿದ್ದ ಶ್ವೇತಾ ರಾಥೋಡ್ ಮೇಲೆ ಮರ ಬಿದ್ದಿತ್ತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಶ್ವೇತಾ ಮೃತಪಟ್ಟಿದ್ದಾರೆ. ನಾರಾಯಣಪುರ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ನೋಡ್ತಾ ಇದ್ದೀವಿ ಮೃತ ಮಹಿಳೆ ಶ್ವೇತಾ ರಾಥೋಡ್. ಯಾದಗಿರಿಯ ನಾರಾಯಣಪುರದಲ್ಲಿ ನಿನ್ನೆ ನಡೆದಿರುವಂಥ ಘಟನೆ ಇದು. ನೀರು ತರಕ್ಕೆ ಹೋದಾಗ ಶ್ವೇತಾ ರಾಥೋಡ್ ಅವರ ಮೇಲೆ ಮರ ಬಿದ್ದಿದೆ. ಅದರ ಪರಿಣಾಮ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಚಿಕಿತ್ಸೆ ಫಲಕಾರಿಯಾಗದೆ ಶ್ವೇತಾ ರಾಥೋಡ್ ಕೊನೆಯುಸಿರೆಳೆದಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಾನಂದ, ನಿನ್ನೆ ನೀರು ತರಕ್ಕೆ ಹೋದಾಗ ಆಗಿರುವಂಥ ಘಟನೆ ಇದು. ಈಗ ಆಕೆ ಅಸುನೀಗಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಘಟನೆಯ ಬಗ್ಗೆ ವಿವರಣೆ ನೀಡೋದಾದ್ರೆ ಶಿವಾನಂದ್. ಎಸ್, ಹೌದು ಮಧುಸೂದನ್. ಏನ್ ಹೇಳ್ಬೇಕಂದ್ರೆ ಏನು ನಿನ್ನೆ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಸಾಕಷ್ಟು ಅವಘಡಗಳು ಸಂಭವಿಸಿವೆ ಅಂತಾನೆ ಹೇಳಬಹುದು. ಏನು ನಿನ್ನೆ ಮಳೆ ಮತ್ತು ಗುಡುಗು ಸಹಿತ ಮಳೆ ಬರುವಾಗ ಏನು ಶ್ವೇತಾ ಎನ್ನುವ ಮಹಿಳೆ ನೀರು ತರಲು ಹೋದಂತ ಸಂದರ್ಭದಲ್ಲಿ ಶೆಡ್ಲಿಂದ ಏನು ಬಚಾವಾಗಲು ಏನು ಗಿಡ ಕೆಳಗೆ ನಿಂತಿರ್ತಾಳೆ. ಇದೇ ಸಂದರ್ಭದಲ್ಲಿ ಗಿಡ ಏನು ಆಕೆ ತಲೆ ಮೇಲೆ ಬಿದ್ದಿದ್ದರಿಂದ ಆಕೆಯನ್ನ ಕೂಡಲೇ ಏನು ವಿಜಾಪುರ ಜಿಲ್ಲೆ ಆಸ್ಪತ್ರೆಗೆ ಏನು ಚಿಕಿತ್ಸೆಗಾಗಿ ದಾಖಲಿಸಲಾಗಿತ್ತು. ನಿನ್ನೆ ಮಧ್ಯರಾತ್ರಿ ಚಿಕಿತ್ಸೆ ಫಲಕಾರಿಯಾಗಿದೆ. ಆ ಶ್ವೇತಾ ಎನ್ನುವ ಮಹಿಳೆ ಸಾವನ್ನಪ್ಪಿರುವಂತಹದ್ದು ಮಧುಸೂದನ್. ಧನ್ಯವಾದ ಶಿವಾನಂದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.